ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶ್ಯಾಮಾ ಮೇಡಮ್, ನಿಮ್ ಫೋನ್ ಕರೀತಾ ಇದೆ ನಿಮ್ಮನ್ನ. ಕೇಳಿಸ್ತಿದೆ, ಬರ್ತೀನಿ. ಅಖಿಲ್ ಅವರು ಮನೇಲೇ ಇದ್ದಾರೆ. ಅವ್ರು ಹೋದ್ಮೇಲೆ ವೈದೇಹಿ ಅಕ್ಕನ ಹತ್ರ ಮಾತಾಡ್ತೀನಿ. ಏನಿದು, ಡಾಕ್ಟರ್ ಫೋನ್ ಕಟ್ ಮಾಡಿದ್ರು? ಬಹುಶಃ ಬ್ಯುಸಿ ಇದ್ದಾರೆ ಅನ್ಸತ್ತೆ. ಸ್ವಲ್ಪ ಹೊತ್ತು ಬಿಟ್ ಮಾಡಿ ನೋಡ್ತೀನಿ. ಯಾರ್ದು ಫೋನ್? ರಾಂಗ್ ನಂಬರ್. ಓಕೆ ಓಕೆ. ಮತ್ತೆ ರಾಂಗ್ ನಂಬರ್ ಏನಾ? ಹಾ ಹೌದು, ರಾಂಗ್ ನಂಬರೇ. ಬೇಗ ಕ್ಯಾರಿಯರ್ ರೆಡಿ ಮಾಡು, ನಾನು ಬೇಗ ಹೊರಡಬೇಕು. ಒಂದ್ 2 ನಿಮಿಷ. ಓಕೆ. ಏನಂದ್ರೆ ತಗೊಳ್ಳಿ, ನಿಮ್ಗೆ ಲಂಚ್. ಥ್ಯಾಂಕ್ ಯು. ಯಾಕೆ ಹಾಗೆ ಟೆನ್ಷನಲ್ಲಿದ್ಯಾ? ಟೆನ್ಷನ್ ಅಂದ್ರೆ ಅದೇ ನಿಮ್ಗೆ ಲೇಟ್ ಆಗತ್ತೇನೋ ಅಂತ. ಒಂದು 5 ನಿಮಿಷ ಲೇಟ್ ಆದ್ರೆ ಊರು ಮುಳುಗೋಗತ್ತಾ ಹೇಳು? ನೀವೇನಾದ್ರೂ ಆ ಫೋನ್ ನೋಡಿದಿದ್ರೆ ನನ್ನ ಕತೆ ಮುಗ್ದು ಹೋಗ್ತಿತ್ತು. ಸರಿ, ನಾನು ಹೊರಡ್ತೀನಿ. ನಿನ್ ಮುಂದೆ ಬರ್ತೀಯಾ? ಹಾ ಬರ್ತೀನಿ. ಬಾ. ಅಬ್ಬಾ, ಕಾಪಾಡ್ದೆ ಕೃಷ್ಣ. ಈಗ ಅಕ್ಕಂಗೆ ಫೋನ್ ಮಾಡಬೇಕು. ಹಲೋ. ಹಲೋ. ನಮಸ್ತೆ ಡಾಕ್ಟರ್. ನಮಸ್ತೆ ಮೇಡಮ್. ಸಾರಿ, ಆಗಲೇ ನೀವು ಫೋನ್ ಮಾಡಿದಾಗ ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಪಿಕ್ ಮಾಡೋಕ್ಕಾಗಿಲ್ಲ. ಪರವಾಗಿಲ್ಲ ಡಾಕ್ಟರ್. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ದೇವಸ್ಥಾನನ 12 ಗಂಟೆಗೆ ಕ್ಲೋಸ್ ಮಾಡ್ತಾರಂತೆ. ಇವತ್ತೊಂದಿನ ಸ್ವಲ್ಪ 1 ಗಂಟೆ ಮೊದಲು ಬರೋಕ್ಕಾಗತ್ತಾ? ಸರಿ ಮೇಡಮ್, ಬರ್ತೀನಿ. ಈಗಲೇ ಹೊರಟು ಬಂದ್ಬಿಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ. ನಮ್ಮಲ್ಲಿ ಥ್ಯಾಂಕ್ಸ್ ಯಾಕೆ? ನಮ್ಮಲ್ಲ ಅಂದರೆ ಡಾಕ್ಟರ್ ಪೇಷಂಟ್ನ ತನ್ನ ಫ್ಯಾಮಿಲಿ ಹಾಗೆ ನೋಡ್ಕೋಬೇಕು ಅಂತಾರೆ. ಅದಕ್ಕೆ ನಮ್ಮಲ್ಲಿ ಯಾಕೆ ಅಂದಿದ್ದು. ನಿಮ್ಮ ಥರ ಡಾಕ್ಟರ್ಸ್ ತುಂಬ ಕಡಿಮೆ ಜನ ಇರ್ತಾರೆ. ಓಕೆ, ಇಡ್ತೀನಿ. ಬಾಯ್. ಬಾಯ್.
ಅಮ್ಮ ತುಳಸಿ ತುಳಸಿ ಏನದ್ಕೆ? ಪಲ್ಲವಿಗೆ ತುಂಬಾ ದಿನದಿಂದ ರಿಬ್ಬನ್ ತಗೊಳ್ಬೇಕು ಅಂತ ಅನ್ಕೊಂಡಿದ್ನಮ್ಮ, ಆಗ್ತಾನೆ ಇಲ್ಲ. ನನ್ಗಾಗದೇ ಇರೋ ಕೆಲ್ಸನೆಲ್ಲ ನೀನ್ ಮಾಡ್ಕೊಡ್ತೀಯ ಅಲ್ವಾ? ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ರಿಬ್ಬನ್ ತಂದ್ಕೊಡಕ್ಕಾಗತ್ತಾ? ತಗೋ. ಈಗ ನಾನು ಬೇರೆ ಕೆಲ್ಸದ ಮೇಲೆ ಹೊರಗಡೆ ಹೋಗ್ತಿದ್ದೀನಿ ಅದಕ್ಕೆ. ಬರೋವಾಗ ತಂದ್ಕೊಡ್ತೀನಿ. ನೀನ್ ಬರೋವರೆಗೂ ಆ ಮಗುಗೆ ಜಡೆ ಹಾಕ್ತಾ ಇರಕ್ಕಾಗತ್ತಾ? ಚೆನ್ನಾಗಿರಲ್ಲ ಅಲ್ವಾ? ಇವಾಗ್ಲೇ ಹೋಗಿ 2 ನಿಮಿಷಕ್ಕೆ ತಂದ್ಕೊಟ್ಬಿಡಮ್ಮ, ನಿನಗ್ ಪುಣ್ಯ ಬರತ್ತೆ. ಸರಿ ಅದಕ್ಕೆ. ಇದೇನು, ಅಖಿಲ್ ಅವರು ವಾಪಸ್ ಬರ್ತಿದ್ದಾರೆ? ಆಗ್ಲೇ ಏನಾದ್ರೂ ನನ್ನ ಮನೆ ಬಿಟ್ಟಿದ್ದಿದ್ರೆ ನಿಜವಾಗ್ಲೂ ನನ್ನ ಕತೆ ಮುಗ್ದೇ ಹೋಗ್ತಿತ್ತು. ಏನ್ರಿ ವಾಪಸ್ ಬಂದಿದ್ದೀರಲ್ಲ, ಏನಾದ್ರೂ ಮರ್ತ್ಬಿಟ್ಟು ಹೋದ್ರಾ? ಏನೂ ಮರ್ತಿರ್ಲಿಲ್ಲ. ಬೀದಿ ಕೊನೆಯಲ್ಲಿ ಈ ಜೋಳ ಮಾರ್ತಿದ್ರು, ನಿನಗಿಷ್ಟ ಅಲ್ವಾ, ಅದಕ್ಕೆ ತಗೊಂಡ್ ಬಂದೆ. ಇಲ್ಲಿ ಕೊಡಿ. ಅಬ್ಬಾ, ಗಂಡ ಅಂದ್ರೆ ನನ್ನ ತಮ್ಮನ್ ತರ ಇರ್ಬೇಕು. ಎಲ್ಲಿಗೋ ಹೊರಟಿರೋ ಹಾಗಿದೆ. ಮಾರ್ಕೆಟ್ ಹತ್ರ ಹೋಗ್ಬೇಕಿತ್ತು. ಪಲ್ಲವಿಗೆ ರಿಬನ್ ಬೇಕಂತೆ, ಹೋಗ್ ತರ್ತೀನಿ. ಸರಿ ಬಾ, ನಾನು ಮಾರ್ಕೆಟ್ ಹತ್ರ ಡ್ರಾಪ್ ಮಾಡ್ತೀನಿ. ಹೋಗಮ್ಮ ಹೋಗು, ಟೈಮ್ ಉಳಿಯುತ್ತೆ ಅಲ್ವಾ? ಹಾ, ಬಾ. ಅದ್ಕೆ ಅದ್ಕೆ ಹಾ ಹಾ ತಗೊಳ್ಳಿ ರಿಬ್ಬನ್. ಅತ್ತೆ, ಅಭಿಷೇಕಕ್ಕೆ ಬೇಕಾಗೋ ಎಲ್ಲ ವಸ್ತುಗಳನ್ನ ಜೋಡಿಸಿದ್ದೀನಿ ಅತ್ತೆ. ಆಯುರ್ವೇದ ಡಾಕ್ಟರ್ ಟ್ರೀಟ್ಮೆಂಟ್ ಆಗ್ತಿದ್ದ ಹಾಗೆ ನಾವು ದೇವಸ್ಥಾನಕ್ಕೆ ಹೊರಡಬಹುದು. ಸರಿನಮ್ಮ. ಯಾಕತ್ತೆ ಹೀಗಿದ್ದೀರಿ? ನಿಮ್ಮ ಮಾವನ ಪರಿಸ್ಥಿತಿ ನೋಡ್ತಿದ್ರೆ ನೋವಾಗ್ತಿದ್ಯಮ್ಮ. ನೊಂದ್ಕೋಬೇಡಿ ಅತ್ತೆ, ಆಯುರ್ವೇದ ಚಿಕಿತ್ಸೆಯಲ್ಲಿ ಗುಣ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಿದ್ಯಮ್ಮ, ಗುಣ ಆಗ್ತಿದೆ. ಹಾಗಂತ ಸಂತೋಷ ಪಡೋ ಅಷ್ಟರಲ್ಲೇ ಮತ್ತೆ ಕಾಲು ಕೈಗಳು ಚಲನೆ ಇಲ್ದೆ ಬಿಗಿತಾ ಇದೆಯಲ್ಲಮ್ಮ. 24 ಗಂಟೆನೂ ಹಾಗೆ ಮತ್ತಲ್ಲಿ ನಿದ್ದೆ ಮಾಡ್ತಾನೇ ಇದ್ದಾರೆ. ವಾರ 10 ದಿನ ಪೂರ್ತಿ ಆಗೋದ್ರಲ್ಲಿ ಮಾವ ಪೂರ್ತಿಯಾಗಿ ಗುಣ ಆಗ್ತಾರೆ. ಏನ್ ಸರಿ ಹೋಗ್ತಾರೋ ಏನೋ. ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಶ್ಯಾಮ. ಅದ್ಯಾವ ಮುಹೂರ್ತದಲ್ಲಿ ಆ ಮಹಾತಾಯಿ ಹೊಸ್ಲು ದಾಟಿ ಈ ಮನೆ ಒಳಗ್ ಬಂದ್ಲೋ ಏನೋ. ಬಂದಾಗಿಂದ ಮನೇಲಿ ಸಮಸ್ಯೆನೆ. ಅದ್ಯಾವಾಗ ಒಳ್ಳೆಯವಳಾಗಿರ್ತಾಳೋ, ಯಾವಾಗ ಕೆಟ್ಟದ್ ಮಾಡ್ತಾಳೋ ಆ ಮಹಾತಾಯಿ. ಕುಟುಂಬಕ್ಕೆ ಒಳ್ಳೇದ್ ಮಾಡಿದ್ಲು ಅಂತ ಖುಷಿ ಪಡೋದ್ರಲ್ಲೇ ಏನಾದ್ರೂ ಒಂದು ಕೆಟ್ಟ ಕೆಲಸ ಮಾಡಿ ಮನೆಯವ್ರಿಗೆಲ್ಲ ನೋವು ಕೊಡ್ತಾಳೆ.
ಅತ್ತೆ ಸೊಸೆ ಅಂದ್ರೆ ತಾಯಿ ಮಗಳ ಹಾಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ನಾನು ನಿಮ್ಮನ್ನೆಲ್ಲ ಹಾಗೆ ಅಮ್ಮನ್ ಥರ ನೋಡ್ತಿದ್ದೆ. ಆದ್ರೆ ಆ ಶ್ಯಾಮ ನನ್ನನ್ನ ಅತ್ತೆ ಥರನೇ ನೋಡಿದ್ಲು. ಕಷ್ಟ ಕೊಡೋ ಅತ್ತೆ ಥರನೇ ನೋಡಿದ್ಲು. ನಾನು ಯಾವತ್ತೂ ನಿಮ್ಮನ್ನ ಹಾಗೆ ನೋಡ್ಲಿಲ್ಲ. ನನ್ನ ಅಮ್ಮನ ಹಾಗೆ ನೋಡ್ಕೊಂಡೆ. ನನ್ನ ಬಗ್ಗೆ ಅಖಿಲ್ಗೆ ಇಲ್ದೇ ಇರೋದನ್ನೆಲ್ಲ ಹೇಳ್ಕೊಟ್ಟಿದ್ದಾಳೆ. ಅದಕ್ಕೆ ಅವನು ಅಮ್ಮನ ಹತ್ರ ಗಲಾಟೆ ಮಾಡಿಕೊಂಡು ಅಮ್ಮನ್ನೇ ಬೇಡ ಅಂತ ಹೆಂಡ್ತಿನ ಕರ್ಕೊಂಡು ಹೊರಟೋದ. ಕೃಷ್ಣನ್ ಮೇಲೆ ಆಣೆ ಮಾಡ್ತೀನಿ, ನಾವು ಮನೆಯಿಂದ ಹೋಗಿದ್ದಕ್ಕೆ ನಾನು ಕಾರಣ ಅಲ್ಲ ಅತ್ತೆ. ನನ್ನ ಮಗನ್ನ ನನ್ನಿಂದ ದೂರ ಮಾಡಿ ಅದೇನ್ ಖುಷಿ ಪಡ್ತಾಳೋ ನೋಡ್ತೀನಿ. ನನ್ನ ನೋವು ಅವಳಿಗೀಗ ಅರ್ಥ ಆಗಲ್ಲ. ನಾಳೆ ಅವಳು ಕೂಡ ನವಮಾಸಗಳ ಹೊತ್ತು ಒಬ್ಬ ಮಗನ್ನ ಹೆತ್ರೆ ಆ ಮಗ ಹೆಂಡತಿಗೋಸ್ಕರ ಅವಳನ್ನ ಬಿಟ್ಟು ಹೊರಟೋಗ್ತಾನಲ್ಲ, ಆಗ ಅವಳಿಗೆ ಗೊತ್ತಾಗತ್ತೆ ನನ್ನ ನೋವು. ಅತ್ತೆ, ನೀವು ಹೀಗೆಲ್ಲ ಮಾತಾಡಬೇಡಿ. ಅಮ್ಮನ ಥರ ಇರೋ ನಿಮ್ಮಿಂದ ಈ ರೀತಿ ಮಾತುಗಳು ಬರಬಾರ್ದು. ನಾನೇನ್ ಬೇಕು ಅಂತ ಹೀಗೆ ಮಾತಾಡ್ತಿಲ್ಲಮ್ಮ. ನನ್ನ ಹೊಟ್ಟೆಲ್ ಬೆಂಕಿ ಬಿದ್ದಿದೆ, ಅದಕ್ಕೆ ಹೀಗೆ ಮಾತಾಡ್ತಿದ್ದೀನಿ. ನನ್ಗರ್ಥ ಆಗತ್ತೆ ಅತ್ತೆ. ನಿಮ್ ನೋವು ದೂರ ಆಗಿ ಎಲ್ರೂ ಒಟ್ಟಿಗೆ ಇರೋ ದಿನ ಆದಷ್ಟು ಬೇಗ ಬರತ್ತೆ. ಆ ಕೃಷ್ಣನೇ ಮತ್ತೆ ನಮ್ಮನ್ನ ಒಂದ್ ಮಾಡ್ತಾನೆ. ಗುಡ್ ಮಾರ್ನಿಂಗ್ ಮೇಡಮ್. ಬಾಮ್ಮ ಬಾ. ನನ್ಗೋಸ್ಕರನೇ ನೀವು ವೇಟ್ ಮಾಡ್ತಿರ್ಬೇಕನ್ಸುತ್ತೆ. ಸಾರಿ ಮೇಡಮ್, ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲಮ್ಮ. ಅಂದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ಬೇಕು, ಬೇಗ ಬಾ ಅಂದಿದ್ರಿ. ಆದ್ರೆ ಆಟೋ ಸಿಗದೆ ಸ್ವಲ್ಪ ಲೇಟ್ ಆಯ್ತು, ಕ್ಷಮಿಸಿ. ಅಯ್ಯೋ, ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕಮ್ಮ ಅಷ್ಟು ಫೀಲ್ ಮಾಡ್ಕೋತಿದ್ಯಾ? ಯಾಕಂದ್ರೆ ನನ್ನಿಂದ ನಿಮ್ಗೆ ಯಾವ ವಿಷಯಕ್ಕೆ ತೊಂದರೆ ಆದ್ರೂ, ನನ್ನಿಂದ ನಿಮಗ್ ಸ್ವಲ್ಪ ನೋವಾದ್ರೂ ನಂಗೆ ಬೇಜಾರಾಗತ್ತೆ. ದಯವಿಟ್ಟು ನನ್ನ ಕ್ಷಮಿಸಿ. ಛೆ, ಹಾಗೇನಿಲ್ಲಮ್ಮ. ನಿನ್ನಿಂದ ನಮ್ಗೆ ಯಾವ ತೊಂದ್ರೆನೂ ಇಲ್ಲ, ಯಾವ ನೋವು ಇಲ್ಲ. ನೀವು ಬನ್ನಿ. ಅತ್ತೆ, ಮಾಮ ಕಣ್ಬಿಟ್ರು. ನಗ್ತಾ ನೋಡ್ತಿದ್ದಾರೆ. ನೋಡಿದ್ರಾ ಸರ್ಗೆ ಎಷ್ಟು ವಾಸಿ ಆಗ್ತಿದೆ? ನೋಡಿದ್ರಾ? ಕೈ ಕಾಲು ಆಡಿಸ್ತಿದ್ದಾರೆ. ಈ ವಾರದಷ್ಟರಲ್ಲಿ ಸರು ಪೂರ್ತಿ ಬದಲಾಗ್ತಾರೆ, ಎದ್ದು ಓಡಾಡ್ತಾರೆ. ಅದೇನ್ ಮೇಡಮ್, ಸರ್ ಗುಣ ಆದ್ರು ಅಂತ ಸಂತೋಷ ಪಡ್ತಿದ್ದವರು ಸಡನ್ನಾಗಿ ಹೀಗಾದ್ರಲ್ಲ? ನೀನ್ ಟ್ರೀಟ್ಮೆಂಟ್ ಮಾಡಿದಾಗ ಅವರಲ್ಲಿ ತುಂಬಾ ಬದಲಾವಣೆ ಕಾಣುತ್ತೆ. ಕೈ ಕಾಲಲ್ಲಿ ಕೂಡ ಚೆನ್ನಾಗಿ ಚಲನೆ ಇರುತ್ತೆ. ಆದ್ರೆ ನಾವು ಟ್ಯಾಬ್ಲೆಟ್ ಕೊಟ್ಮೇಲೆ
ಮತ್ತೆ ಅವ್ರ ಕೈ ಕಾಲು ಬಿಗಿ ಆಗ್ಬಿಡತ್ತೆ. ಅವರು ಮತ್ತಿಗೆ ಜಾರ್ ಹೋಗ್ತಿದ್ದಾರೆ. ಈ ಟ್ಯಾಬ್ಲೆಟ್ ಕೊಡೋದ್ರಿಂದಾನೇ ಅವರಿಗೆ ಆ ಥರ ಆಗ್ತಿದೆಯೋ ಏನೋ ಅರ್ಥ ಆಗ್ತಿಲ್ಲ. ಟ್ಯಾಬ್ಲೆಟ್ಸ್ ವಿಷಯ ಎಲ್ಲ ಐಶ್ವರ್ಯ ಅಕ್ಕ ನೋಡ್ಕೊಳ್ಳೋದು ಅಂದ್ರಲ್ಲ, ಒಂದ್ ವೇಳೆ ಐಶ್ವರ್ಯ ಅಕ್ಕ ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಅಲ್ಲದೆ ಬೇರೆ ಟ್ಯಾಬ್ಲೆಟ್ಸ್ ಏನಾದರೂ ಕೊಡ್ತಾಳಾ? ನೀನ್ ಟ್ರೀಟ್ಮೆಂಟ್ ಆದ್ಮೇಲೆ ಒಂದ್ಸಲ ಆ ಟ್ಯಾಬ್ಲೆಟ್ಸ್ ನೋಡಮ್ಮ. ಆ ಟ್ಯಾಬ್ಲೆಟ್ಸ್ನಲ್ಲಿರೋ ಸೈಡ್ ಎಫೆಕ್ಟಿಂದ ಹಾಗೇನಾದ್ರೂ ಆಗ್ತಿದೆಯೇನೋ ಅಂತ ನಿನಗೆ ಗೊತ್ತಾಗತ್ತೆ. ಸರಿ, ನೋಡ್ತೀನಿ. ಆ ಟ್ಯಾಬ್ಲೆಟ್ಸ್ ತಗೊಂಡು ಮೆಡಿಕಲ್ ಶಾಪಲ್ಲಿ ತೋರಿಸಿ ಅದು ಯಾಕೆ ಕೊಡ್ತಾರೋ ಅಂತ ತಿಳ್ಕೋಬೇಕು. ಮೇಡಮ್, ಸ್ವಲ್ಪ ತಲೆನೋವ್ತಿದೆ, ಟೀ ಕೊಡ್ತೀರಾ? ಸರಿ ಡಾಕ್ಟರ್, ತಗೊಂಡು ಬರ್ತೀನಿ. ಮೇಡಮ್, ಟ್ಯಾಬ್ಲೆಟ್ಸ್ ಯಾವುದೋ ನೋಡು ಅಂದ್ರಿ? ಹಾಂ, ಒಂದು ನಿಮಿಷ. ಟ್ಯಾಬ್ಲೆಟ್ಸ್ ಎಲ್ಲಿ ಮೇಡಮ್? ಇದೇನು ಟ್ಯಾಬ್ಲೆಟ್ಸ್ ಹೀಗೆ ಓಪನ್ ಮಾಡಿ ಇದ್ರಲ್ಲಿ ಹಾಕಿದಿರಿ? ನಮ್ ಸೊಸೆ ಐಶ್ವರ್ಯ ಹೀಗೆ ಬಾಕ್ಸಲ್ಲಿ ಹಾಕೊಟ್ಲಮ್ಮ. ಗೊತ್ತಾಗ್ದೆ ನಾವು ಈ ಟ್ಯಾಬ್ಲೆಟ್ ಬದಲು ಬೇರೆ ಯಾವ್ದಾದ್ರು ಟ್ಯಾಬ್ಲೆಟ್ ಕೊಟ್ಬಿಟ್ರೆ ಅಂತ. ಈ ವಾರ ಎಲ್ಲ ಕೊಡ್ಬೇಕಾಗಿರೋ ಟ್ಯಾಬ್ಲೆಟ್ಸ್ನ ಆ ಬಾಕ್ಸಲ್ಲಿ ಹಾಕಿಟ್ಟು ಹೋಗಿದ್ದಾಳೆ. ಓಹೋ, ಖಂಡಿತ ಐಶ್ವರ್ಯ ಅಕ್ಕ ಏನೋ ಮಾಡ್ತಿದ್ದಾಳೆ. ಸ್ವಲ್ಪ ನೀರು ಕೊಡ್ತೀರಾ? ತರ್ತೀನಿರಮ್ಮ. ನೀವು ಬೇಗ ಗುಣ ಆಗ್ತೀರಾ. ಮೆಡಿಕಲ್ ಶಾಪಿಗೆ ಹೋಗಿ ಬರ್ತೀನಿ. ಏನಮ್ಮ, ತಗೊಮ್ಮ ನೀರು. ಥ್ಯಾಂಕ್ಸ್ ಮೇಡಮ್, ಕೆಮ್ಮು ಕಡಿಮೆ ಆಯಿತು. ಮೇಡಮ್, ನೀವು ಕೊಟ್ಟಿರೋ ಆ ಪ್ರಿಸ್ಕ್ರಿಪ್ಷನ್ಸ್ ನೋಡಿದೆ. ಆ ಟ್ಯಾಬ್ಲೆಟ್ಸ್ ಕೊಡೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ. ಹೌದಾ? ಮತ್ತ್ಯಾಕೆ ಹಾಗಾಗ್ತಿದೆ? ಇದು ತಗೊಳ್ಳಿ ಡಾಕ್ಟರ್. ಪರವಾಗಿಲ್ಲ, ತಲೆನೋವು ಕಡಿಮೆ ಆಯಿತು. ಮೇಡಮ್, ನೀವೊಂದು ಕೆಲಸ ಮಾಡಿ. ಹೇಳಮ್ಮ. ಸರಿನಮ್ಮ, ಒಂದ್ಸಲ ಡಾಕ್ಟರ್ ಹತ್ರ ಮಾತಾಡಿ ಆ ವಿವರಗಳನ್ನ ತಿಳ್ಕೊತೀನಿ. ಬರ್ತೀನಿ ಮೇಡಮ್. ಸರಿನಮ್ಮ. ಏನ್ ಬೇಕು ಮೇಡಮ್? ಈ ಪ್ರಿಸ್ಕ್ರಿಪ್ಷನ್ ಒಂದ್ಸಲ ನೋಡಿ. ಒಂದು ಟ್ಯಾಬ್ಲೆಟ್ ಮಾತ್ರ ಇದೆ ಮೇಡಮ್, ಕೊಡು ಅಂತೀರಾ? ಒಂದು ನಿಮಿಷ.
ಈ ಟ್ಯಾಬ್ಲೆಟು ಪ್ರಿಸ್ಕ್ರಿಪ್ಷನ್ನಲ್ಲಿರೋ ಟ್ಯಾಬ್ಲೆಟು ಒಂದೇನಾ ನೋಡಿ ಹೇಳಿ. ಅಲ್ಲ ಮೇಡಮ್, ಪ್ರಿಸ್ಕ್ರಿಪ್ಷನಲ್ಲಿ ಇರೋದು ಈ ಟ್ಯಾಬ್ಲೆಟ್ ಅಲ್ಲ, ಇದು ಬೇರೆ ಟ್ಯಾಬ್ಲೆಟ್. ನನಗೆ ಗೊತ್ತಿರೋ ಹಾಗೆ ಈ ಎರಡು ಟ್ಯಾಬ್ಲೆಟ್ಗೆ ಸಂಬಂಧವೇ ಇಲ್ಲ. ಪ್ರಿಸ್ಕ್ರಿಪ್ಷನ್ನಲ್ಲಿರೋ ಟ್ಯಾಬ್ಲೆಟ್ ಕೊಟ್ಟರೆ ನರ ಸ್ಟ್ರಾಂಗ್ ಆಗುತ್ತೆ, ಆದರೆ ಈ ಟ್ಯಾಬ್ಲೆಟ್ ಕೊಟ್ಟರೆ ನರ ವೀಕ್ ಆಗಿಬಿಡುತ್ತೆ. ವೀಕ್ ಆಗಿಬಿಡುತ್ತಾ? ಹೌದಮ್ಮ, ಕಂಟಿನ್ಯೂಸ್ ಆಗಿ ಈ ಟ್ಯಾಬ್ಲೆಟ್ ಕೊಟ್ಟರೆ ಕಾಲು ಕೈ ಶಾಶ್ವತವಾಗಿ ಸ್ವಾಧೀನ ಇಲ್ದಂಗಾಗುತ್ತೆ. ಅಷ್ಟಕ್ಕೂ ಈ ಟ್ಯಾಬ್ಲೆಟ್ ನಿಮ್ಮ ಹತ್ರ ಹೇಗೆ ಬಂತು?